ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುಪ್ರಜಾ ಚಂದ್ರಶೇಖರ್. ಐ ಆಮ್ ಅ ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್, ಅಂದರೆ ಚಿಕ್ಕ ಮಕ್ಕಳದ ICU ಸ್ಪೆಷಲಿಸ್ಟ್ ಅಟ್ ದಿ ಹಾಸ್ಪಿಟಲ್ಸ್, ಕನಕಪುರ ರೋಡ್. ಸ್ಕೂಲ್ ಏಜ್ ಮಕ್ಕಳಲ್ಲಿ ಕಾಮನ್ ಆಗಿ ಅವ್ರು ಏನು ನೋವು ಅಂತ ಹೇಳ್ತಾರೆ, ಅಮ್ಮ ನನಗೆ ಹೊಟ್ಟೆ ನೋವು ಬರ್ತಾ ಇದೆ, ನಾನು ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಅಂತ. ನಾವೇನು ಹೇಳ್ತೀವಿ, ಸುಮ್ಮನೆ ಇರು, ಏನಾಗಲ್ಲ, ಸ್ಕೂಲ್ಗೆ ಹೋಗು ಅಂತ. ಮತ್ತೆ ಕಾಲ್ ಬರುತ್ತೆ ಸ್ಕೂಲಿಂದ, ನಿಮ್ಮ ಮಗುಗೆ ಹೊಟ್ಟೆ ನೋವಿದೆ, ನೀವು ಕರ್ಕೊಂಡು ಬನ್ನಿ ಅಂತ. ನಿಮ್ಮ ಮೈಂಡಲ್ಲಿ ಇದು ಅಪೆಂಡಿಕ್ಸ್ ಇರ್ಬೋದಾ, ಕಿಡ್ನಿ ಪ್ರಾಬ್ಲಮ್ ಇರ್ಬೋದಾ, ಏನೇನೋ ಡೌಟ್ಸ್, ಇನ್ಸ್ಟಾಗ್ರಾಮ್ ನೋಡಿಬಿಟ್ಟು ಏನೇನೋ ಡೌಟ್ಸ್ ಬರುತ್ತೆ ನಿಮಗೆ. ಕಾಮನೆಸ್ಟ್ ಪ್ರಾಬ್ಲಮ್ ಚಿಕ್ಕ ಮಕ್ಕಳಲ್ಲಿ ನೋವಿನ ಪ್ರಾಬ್ಲಮ್ ಏನಂದರೆ ಹೊಟ್ಟೆ ನೋವು. ಅವ್ರೇನು ಹೇಳ್ತಾರೆ, ಹೊಕ್ಕಳ ಸುತ್ತ ನೋವು ಇರುತ್ತೆ. ಈ ಕಡೆ ಆ ಕಡೆ ಹೇಳಲ್ಲ, ಬರೀ ಹೊಕ್ಕಳ ಸುತ್ತ, ಅದು ಬಿಟ್ಟು ಬಿಟ್ಟು ಬರುತ್ತೆ ನೋವು. ಯಾಕೆ ಬರುತ್ತೆ? ಇದು ಒಂಥರ ಕಾಲಿಕ್ ಅಂತ ಹೇಳ್ತೀವಿ, ಅಂದರೆ ಹಿಂಡುತ್ತೆ ಮತ್ತು ಬೀಳುತ್ತೆ, ಆ ಥರ ನೋವು. ಮೋಸ್ಟ್ ಕಾಮನ್ ರೀಸನ್ ಈ ನೋವಿಗೆ ಕಾನ್ಸ್ಟಿಪೇಷನ್, ಅಂದರೆ ಮಕ್ಕಳು ದಿನ ಮೋಷನ್ ಸರಿಯಾಗಿ ಹೋಗಲ್ಲ, ಟೈಮ್ ಪ್ರಕಾರ ಹೋಗಲ್ಲ, ಅವ್ರು ಅದನ್ನು ಕಂಟ್ರೋಲ್ ಮಾಡ್ತಾರೆ. ಸೊ ನಮ್ಮ ಕರಲಿ ಏನು ಮಾಡುತ್ತೆ, ಈ ಥರ ಪೆರಿಸ್ಟಾಲ್ಸಿಸ್ ಅಂತ ಮೂವ್ಮೆಂಟ್ಸ್ ಇರುತ್ತೆ. ಆ ಪೆರಿಸ್ಟಾಲ್ಸಿಸಿಂದ ಪುಷ್ ಮಾಡಿದ್ರೇನೆ ಮೋಷನ್ ಆಚೆ ಬರುತ್ತಲ್ವ. ಆ ಪೆರಿಸ್ಟಾಲ್ಸಿಸ್ ಆಗುವಾಗ ನಮ್ಮ ಮೋಷನ್ನೇ ಮೂವ್ ಆಗಿಲ್ಲ, ಅದು ಅಲ್ಲೇ ಫೆವಿಕಾಲ್ ಥರ ಸ್ಟಕ್ ಆಗಿದ್ರೆ ಏನಾಗುತ್ತೆ, ನೋವು ಬರುತ್ತೆ. ಇದು ಯಾಕೆ ಈ ಥರ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರುತ್ತೆ? ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಅನ್ಕೊಂತೀವಿ, ನಮ್ಮ ಮಗು ಸರಿಯಾಗಿ ನೀರು ಕುಡಿಲಿಲ್ಲ, ಅದಕ್ಕೋಸ್ಕರ ಕಾನ್ಸ್ಟಿಪೇಷನ್ ಆಗಿದೆ ಅಂತೆ. ಕಾನ್ಸ್ಟಿಪೇಷನ್ದು ಅರ್ಥ ಏನು? ಮೋಷನ್ ಸರಿಯಾಗಿ ಹೋಗಲ್ಲ, ಒಂದು ದಿವಸ ಬಿಟ್ಟು ಒಂದು ದಿವಸ ಹೋಗ್ತಾರೆ, ಅದು ಗಟ್ಟಿ ಟ್ಯೂಬ್ ಥರ ಬರುತ್ತೆ, ಮೆತ್ತಗಾಗಿ ಪೇಸ್ಟ್ ಥರ ಬರಲ್ಲ. ಚಿಕ್ಕ ಮಕ್ಕಳಿಗೆ ಮೋಷನ್ ಬರಬೇಕಂದ್ರೆ ಪೇಸ್ಟ್ ಥರ ಸಾಫ್ಟಾಗಿ ಇರಬೇಕು. ಆ್ಯಂಡ್ ತುಂಬ ಹೊತ್ತು ಅಲ್ಲೇ ಕೂತ್ಕೊತಾರೆ, ಯಾಕಂದರೆ ಅದು ಬರೋದೇ ಇಲ್ಲ. ಅಮ್ಮ ಯಾವಾಗಲೂ ಹೇಳ್ತಾರೆ, ಬಾ ಆಚೆ, ಏನು ಮಾಡ್ತಾ ಇದೀಯಾ ನೀನು ಒಳಗಡೆ ಅಂತ. ಸೊ ಈ ಕಾನ್ಸ್ಟಿಪೇಷನ್ ಯಾಕೆ ಬರುತ್ತೆ? ಯಾಕಂದರೆ ಮೋಷನ್ ಅಲ್ಲಿ ಸ್ಟಕ್ ಆಗಿದೆ, ತುಂಬ ಗಟ್ಟಿ ಹಾಕಿದೆ. ನೀರು ಇಂದ ಅಲ್ಲ, ನಾರು ಇಂದ. ನಾರು ಕಡಿಮೆ ಇದ್ದಾಗ ಈ ಥರ ಕಾನ್ಸ್ಟಿಪೇಷನ್ ಆಗಬಹುದು. ಸೊ ನಾರು ಎಲ್ಲಿಂದ ಸಿಗುತ್ತೆ? ಹಣ್ಣು, ತರಕಾರಿ, ಫುಲ್ ಸ್ಟಾಪ್. ಅದರಲ್ಲಿ ಮೇಜರ್ ಅಮೌಂಟ್ ಆಫ್ ನಾರು ಇರುತ್ತೆ. ಸೊ ನಮ್ಮ ಮಕ್ಕಳು ಸರಿಯಾಗಿ ಹಣ್ಣುಗಳು ತಿಂದಿಲ್ಲ ಅಂದರೆ, ಪ್ರತಿ ಒಂದು ಮೀಲ್ ಟೈಮಲ್ಲಿ, ಬ್ರೇಕ್ಫಾಸ್ಟ್ ಇರಲಿ, ಲಂಚ್ ಇರಲಿ, ಡಿನ್ನರ್ ಇರಲಿ, ಅದರಲ್ಲಿ ಫೈಬರ್ ಇರಲೇಬೇಕು. ಫಾರ್ ಎಕ್ಸಾಂಪಲ್, ನೀವು ಬೆಳಗ್ಗೆ ಬರೀ ಹಾಲು ಕೊಟ್ಬಿಟ್ಟು ಸ್ಕೂಲ್ಗೆ ಕಳಿಸಿದ್ರೆ 0 ಫೈಬರ್, ಅದರಲ್ಲಿ ಡೆಫಿನೆಟ್ಲಿ ಕಾನ್ಸ್ಟಿಪೇಷನ್ ಆಗಬಹುದು. ನೀವು ಇಡ್ಲಿ ದೋಸೆ ಕೊಟ್ಟಿದ್ರೆ ಅದರಲ್ಲಿ ಸ್ವಲ್ಪ ಪಲ್ಯ ಇರಬೇಕು, ಇಲ್ಲ ಸಾಂಬಾರಲ್ಲಿ ತರಕಾರಿ ಇರಬೇಕು, ಇಲ್ಲ ಒಂದು ಚಿಕ್ಕ ಬನಾನಾ ಪೀಸ್ ಅಟ್ಲೀಸ್ಟ್ ಕೊಡಬೇಕು, ಇಲ್ಲ ಬೆಳಗ್ಗೆನೇ ಸೌತೆಕಾಯಿ, ಇಲ್ಲ ಮೊಳಕೆ ಕಾಳು, ಅದರಲ್ಲೆಲ್ಲ ಫೈಬರ್ ಇದೆ. ಓಕೆ, ಏನು ತಗೊಳ್ಳಿಲ್ಲ, ಅಟ್ಲೀಸ್ಟ್ ಒಂದು ಡ್ರೈ ಫ್ರೂಟ್ ಲಡ್ಡು ಕೊಡ್ಬೋದಲ್ವಾ? ಡ್ರೈ ಫ್ರೂಟ್ಸಲ್ಲಿ ಫೈಬರ್ ಇದ್ದೇ ಇರುತ್ತೆ. ಸೇಮ್ ಥಿಂಗ್ ಮಧ್ಯಾಹ್ನನೂ ಸ್ಕೂಲಲ್ಲಿ ನಾವು ಹಣ್ಣು ತರಕಾರಿ ಕೊಡಲೇಬೇಕು. ನೀವೇನು ಯೋಚನೆ ಮಾಡ್ತೀರಾ, ಅಯ್ಯೋ ತಿನ್ನೋದಿಲ್ಲ ಮೇಡಮ್, ನಾವು ಎಷ್ಟು ಕಳಿಸಿದ್ರೂ ಹಾಗೆ ಲಂಚ್ ಬಾಕ್ಸ್ ವಾಪಸ್ ಬರುತ್ತೆ ಅಂತ. ಅದಕ್ಕೆ ನಾವು ಸ್ವಲ್ಪ ಅಡ್ಯಾಪ್ಟ್ ಆಗಬೇಕು. ಅವರು ಹಾಗೆ ಒಂದು ಪಲ್ಯ ಕಳಿಸಿದ್ರೆ ತಿನ್ನೋದಿಲ್ಲ, ಅದನ್ನು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಪೇಸ್ಟ್ ಥರ ಮಾಡಿ, ಅದು ಏನಾದರೂ ಸಾಸ್ ಥರ ಮಾಡಿದರೆ ಬಹುಶಃ ತಿನ್ಬೋದು. ಚಪಾತಿ ಒಳಗಡೆನೇ ಸ್ವಲ್ಪ ಬೀಟ್ರೂಟ್ ಎಲ್ಲ ಪೇಸ್ಟ್ ಮಾಡಿ ಚಪಾತಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿದರೆ ಖಂಡಿತ ಆ ಚಪಾತಿನ ತಿಂತಾರೆ. ಸೊ ಆ ಥರ ಏನಾದರೂ ಒಂದು ಐಡಿಯಾ ಮಾಡಬೇಕು. ಆದರೆ ಮಕ್ಕಳಿಗೆ ಹಣ್ಣು ತರಕಾರಿ ಕೊಡೋದು ಅನಿವಾರ್ಯ. ಇಂಥ ಫೈಬರ್ ಐಟಮ್ಸ್ ಕೊಟ್ಟಿದ್ರೇನೆ ದಿನ ಮೋಷನ್ ಆಗುತ್ತೆ, ಈಸಿಯಾಗಿ ಆಗುತ್ತೆ, ಸಾಫ್ಟಾಗಿ ಆಗುತ್ತೆ. ಆವಾಗ ಪದೇ ಪದೇ ಹೊಟ್ಟೆ ನೋವು ಬರೋದು ಸ್ಟಾಪ್ ಆಗುತ್ತೆ. ಎರಡನೇದು ಜಂತುಳದ ಔಷಧಿ. ಈಗ ನ್ಯಾಷನಲ್ ರೆಕಮೆಂಡೇಶನ್ ಏನಂತಂದರೆ, 1 ವರ್ಷ ಇಂದ 2 ವರ್ಷ ಇರೋ ವಯಸ್ಸು ಮಕ್ಕಳಿಗೆ 1 ಡೋಸ್ ಆಲ್ಬೆಂಡಜೋಲ್ ಕೊಡಬೇಕು ಎವ್ರಿ 6 ಮಂತ್ಸ್. ಅದು 200 ಮಿಲಿಗ್ರಾಮ್ಸ್. 2 ವರ್ಷ ಆದಮೇಲೆ ನಾವು 400 ಮಿಲಿಗ್ರಾಮ್ಸ್ ಆಲ್ಬೆಂಡಜೋಲ್ ಕೊಡಬೇಕು. ಟಿಲ್ ದೇ ಆರ್ 18 ಇಯರ್ಸ್, ಅಂದರೆ ಪೂರ್ತಿ ಸ್ಕೂಲ್ ಲೈಫ್ ಆಗೋವರೆಗೂ ಪ್ರತಿ 6 ಮಂತ್ಸ್, ಪ್ರತಿ 6 ತಿಂಗಳಿಗೆ ನಾವು ಜಂತುಳದ ಔಷಧಿ ಕೊಡಬೇಕು. ಈ ಜಂತುಳ ಒಳಗಡೆ ಇದ್ದಾಗನೂ ನಮಗೆ ನೋವು ಬಿಟ್ಟು ಬರುತ್ತೆ. 3ನೇ ರೀಸನ್ ಏನು ಇರ್ಬೋದು? ಸಮ್ಟೈಮ್ಸ್ ಫುಡ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಕೆಲವು ಫುಡ್ ಐಟಮ್ಸ್ ನಮ್ಮ ಮಕ್ಕಳಿಗೆ ಸೆಟ್ ಆಗಲ್ಲ. ಈಗ
ಗೋಧಿ ಐಟಮ್ಸ್, ಈ ಥರ ಐಟಮ್ಸ್ ತಿಂದಾಗ ಅವ್ರಿಗೆ ಹೊಟ್ಟೆ ನೋವು ಬರ್ಬೋದು. ಎಸ್ಪೆಷಲಿ ಈ ಬಿಸ್ಕೆಟ್ಸ್, ಬನ್ಸ್, ಬೇಕ್ರಿ ಪ್ರಾಡಕ್ಟ್ಸ್. ಸೊ ಈ ಥರ ನೀವು ನೋಟಿಸ್ ಮಾಡುವಾಗ ನಿಮ್ಮ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ಏನಾದರೂ ವೀಟ್ ಇಂಟಾಲರೆನ್ಸ್, ಸೀಲಿಯಾಕ್ ಡಿಸೀಸ್ ಆ ಥರ ಕಂಡೀಷನ್ ಇದೆಯಾ ಇಲ್ವಾ ಅಂತ ನಾವು ನೋಡ್ತೀವಿ. ಸೊ ಕಾಮನ್ ಕಂಡೀಷನ್ಸ್ ಫಾರ್ ಹೊಟ್ಟೆ ನೋವು ಅಂದರೆ ಫಸ್ಟ್ ಕಾನ್ಸ್ಟಿಪೇಷನ್, ಆಮೇಲೆ ಜಂತುಳದ ಔಷಧಿ ಜಂತುಳ, ಆ್ಯಂಡ್ ಮೂರನೇದು medical conditions like celiac disease or food intolerance, etc.